ಈಗ ಡೈರೆಕ್ಟ್ರೇ ಫೈಟ್ ಡೈರೆಕ್ಟ್ರ್ ಆಗ್ತಾರೆ. ಹಾಂ, ಅವನೇ ಮಾಡ್ಕೋತಾರೆ. ವಿಡಿಯೋಗಳಿದ್ದಾವೆ ನೋಡ್ಕೊತ ಹಿಂಗೆ ಬಂದು ಹಿಂಗೆ ನಮ್ಮ ಹುಡುಗರು ಹಂಗೆ ಕುಣಿತಾರೆ. ಬಟ್ ಈಗಿನ ಸಾಹಸ ನಿರ್ದೇಶಕರಿಗೆ ಬೇರೆ ಒಂದು ರೀತಿಯ ಗ್ಲಾಮರ್ ಬಂದುಬಿಟ್ಟಿದೆ. ಪ್ರೆಸ್ಮೆಂಟಲ್ಲಿ ಆಗ ಸಾಹಸ ನಿರ್ದೇಶಕರಾಗಲಿ PR ಯಾರೂ ಇರ್ತಿರಲಿಲ್ಲ ಅಲ್ಲಿ. ಮೇಯ್ನ್ ನಾಯಕ, ನಾಯಕಿ, ಡೈರೆಕ್ಟ್ರ್, ಪ್ರೊಡ್ಯೂಸರ್ ಇಷ್ಟೇ ನಮ್ಮ ಕಾಲದ್ದು. ಹೀಗಾಗೆಲ್ಲ ಎಲ್ಲ ಟೆಕ್ನಿಷಿಯನ್ಗಳು ಅಲ್ಲಿ ಸೇರಿಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಆಮೇಲೆ ಸಾಹಸ ನಿರ್ದೇಶಕ ಮುಖ್ಯವಾಗಿ ಹೈಲೈಟ್ ಆಗ್ತಾರೆ, ಲೈಮ್ ಲೈಟಿಗೆ ಬರ್ತಾರೆ. ಈಗಿನವ್ರ ಬಗ್ಗೆ ಏನು ಹೇಳ್ತೀರಿ? ಈಗಿನವ್ರ ಬಗ್ಗೆ ನಾನೇನು, ಈಗ ಏನಾಗಿದೆ, ನಾನು ಕಂಡಾಗ ಈ ಚಿತ್ರಗಳು ನೋಡೋದು ಬಿಟ್ಟು ಭಾಳ ದಿನ ಆಗಿದೆ. ಆಮೇಲೆ ಯಾರು ಶಾಶ್ವತ ಕಾಣೋದೇ ಇಲ್ಲ ಅಲ್ಲಿ. ಯಾರು ಹೀರೋ ಯಾರು ಜೀರೋ ಅಂತ ಕಾಣೋದಿಲ್ಲ. ಯಾರೋ ಬರ್ತಾನೆ ಹೋಗ್ತಾನೆ, ಯಾರೋ ಎಲ್ಲೋ ಹೋಗ್ತದೆ, ಎಲ್ಲೋ ಗ್ರಾಫಿಕ್ ನಡೀತದೆ, ಏನು ನಡೀತದೆ. ಮೊದಲ ಥರ ಫುಲ್ ಗ್ರಾಫಿಕಲ್ ಸಿನಿಮಾಗಳು ಮಾಡ್ತಾಯಿದ್ದರು. ರಿಯಾಲಿಟಿಗಳು ಒತ್ತು ಕೊಡ್ತಾ ಇಲ್ಲ. ಕಲಾತ್ಮಕ ಪಿಕ್ಚರ್ ಬಿಟ್ಟು ಕಮರ್ಷಿಯಲಿ ಸಕ್ಸಸ್ ಆಗೋದಿಲ್ಲ ಅಂತ. ಬಟ್ ಕಮರ್ಷಿಯಲಿ ಚೆನ್ನಾಗಿರುವಂಥ ಪಿಕ್ಚರು, ಒಳ್ಳೆ ಕಥೆಯನ್ನು ಹೇಳುವಂಥ ಚಿತ್ರಗಳಲ್ಲಿ ಹೊಡೆದಾಟಗಳು ಬಂದಾಗ ಅದನ್ನು ಗ್ರಾಫಿಕ್ ಸಿಕ್ಕಾಪಟ್ಟೆ ಅವನ್ನ ಸೂಪರ್ ಹ್ಯೂಮನ್ ಮಾಡ್ತಾರೆ ಹೀರೋಗಳನ್ನ. ಎಲ್ಲೂ ಸಾಧ್ಯ ಇಲ್ಲ ಒಬ್ಬ ಹೊಡೆದ್ರೆ 50 ಜನ ಬೀಳೋವಂಥದ್ದು, 50 ಜನ ನೇತಾಡೋವಂಥದ್ದು. ಇಟ್ಸ್ ನಾಟ್ ಪಾಸಿಬಲ್. ಆದಷ್ಟು ನೈಜ ಕಥೆಗೆ ಹೋಗಬೇಕು, ಮಾಡಬೇಕು. ಏನೋ ಕಮರ್ಷಿಯಲ್ ಆಗಿದೆ, ಮಕ್ಕಳಿಗೆ ಯಾವುದೋ ಗೊಂಬೆ ಆಟದ ಒಂದು ಸಿನಿಮಾ ಮಾಡ್ತೀವಿ, ಏನು ಬೇಕಾದ್ರೂ ಗಿಮಿಕ್ಸ್ ಮಾಡಿದ್ರೆ ಮಾಡ್ಬೋದು. ಈಗಂತೂ ಯಾವ ಸಿನಿಮಾ ನೋಡಿದ್ರು ಒಂದೇ ಥರ ಬೈತಾರೆ. ಅವನು 10 ಜನ ಕೊಡ್ದವನು ನೀನು 20 ಜನ ಕೊಡಿ ಅಂತ ಇನ್ನೊಂದು. ಅದು ನೋಡ್ತಾ ಇರ್ತಾರೆ ಮನೆಗಳಲ್ಲಿ. ನಾನು ಏನು ಅದು ನೋಡೋಕ್ಕೆ ಹೋಗೋದಿಲ್ಲ, ಅದ್ರ ಬಗ್ಗೆ ವಿಮರ್ಶೆನೂ ಬೇಡ. ಈಗ ಉತ್ತಮ ಕತೆ ಜೊತೆ ಸಾಹಸ ಕಲೆಯನ್ನು ಬಳಸ್ಬೋದು ಅನ್ನೋದಕ್ಕೆ ಬೇಜಾನ್ ಕತೆಗಳಿದ್ದಾವೆ, ಬೇಜಾನ್ ಚಿತ್ರಗಳು ಬಂದಿವೆ, ಹಾಲಿವುಡ್ನಲ್ಲೆಲ್ಲ ಬಂದಿದ್ದಾವೆ. ಇಲ್ಲಿ ನಮ್ಮಲ್ಲೇ ಒಂದಿಬ್ಬರು ಫೈಟ್ ಮಾಸ್ಟ್ರು ಏನು ನ್ಯಾಷನಲ್ ಅವಾರ್ಡ್ ತೊಗೊಂಡ್ರು. ಅದಕ್ಕೆ ಕೇಳಿ ಸಂತೋಷ ಆಯಿತು. ನಾನು ಪನೋರಮಾದಲ್ಲಿದ್ದಾಗ ಪನೋರಮಾ ಜೂರಿಯಾಗಿ ಹೋಗಿದ್ದೆ ನಾನು 2009. ಆವಾಗ ಅಲ್ಲಿ ಪ್ರಪೋಸಲ್ ಬಂತು, ಈ ಫೈಟ್ ಮಾಸ್ಟರ್ಗಳಿಗೆ ಟೆಕ್ನಿಕಲ್ ಕೊಡಬೇಕು ಅಂತ. ನಾನು ಆ ಪ್ರಪೋಸಲ್ ರೆಡಿ ಮಾಡಿಕೊಟ್ಟೆ. ಮತ್ತು ಅಲ್ಲಿಂದ ಕೇಳಿದ್ರು ಏನೇನು ಇದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಈ ಥರ ಎಲ್ಲ ಮಾಡು ಅಂತ. ಒಂದು 2-3 ವರ್ಷದ ನಂತರ ಮತ್ತು ಆರಂಭ ಆಯಿತು. ಈಗ ವೆರಿ ಇಯರ್ ಫೈಟ್ ಮಾಸ್ಟರ್ಗೆ ಕೊಡ್ತಾ ಇದ್ದಾರೆ, ನ್ಯಾಷನಲ್ ಅವಾರ್ಡು ಬಂತು. ಈಗ ನಿಮ್ಮದು ರಾಮನಗರದಲ್ಲಿ ಏನು? ನಂದು ನ್ಯಾಷನಲ್ ಅಕಾಡೆಮಿ, ಕರ್ನಾಟಕ ಸಾಹಸ ಕಲಾ ಅಕಾಡೆಮಿ, ಶೌರ್ಯಕಲಾ ಅಕಾಡೆಮಿ. ಅಲ್ಲಿ ಏನು ಬಿಲ್ಡಿಂಗ್ ಇದೆಯಾ? ಬಾಡಿಗೆಯಲ್ಲಿ ಹಟ್ ಇದೆಯಾ? ಹಟ್ಟು ಥಿಯೇಟ್ರ್ ಇದೆ. ಥಿಯೇಟ್ರ್ ಇದೆ. ಒಂದು BB ಕಾರಂತ ಹೆಸರಲ್ಲಿ ಥಿಯೇಟ್ರ್ ಕಟ್ಟಿದ್ದೀನಿ. ಪದ್ಮಶ್ರೀ ಅದೇನು ತೆಂಗಿನ ಸೋಗ್ಯದ? ಇಲ್ಲ ಶೀಟ್ ಹಾಕಿ ಕಟ್ಟಿದ್ದೀನಿ. ಶೀಟ್ ಹಾಕಿ ಕಟ್ಟಿದ್ದೀನಿ. ಆಮೇಲೆ ಒಂದು 3 ಜನ, ಒಂದು 60 ಜನ ಮಲಗಲಿಕ್ಕೆ ಮಕ್ಕಳಿಗೆ ಇದಿದೆ, ಹಾಸ್ಟೆಲ್ ಇದೆ, ಒಂದು ವ್ಯಾಯಾಮ ಶಾಲೆ ಇದೆ, ಆಫೀಸ್ ಇದೆ, ಆಮೇಲೆ ಸ್ಟಾಫ್ ರೂಮ್ಗಳಿದ್ದಾವೆ. ಇವು ಈ ಕಾರ್ಯಕ್ರಮಗಳು ಮಾಡಿದಾಗ ಊಟ ತಿಂಡಿಗೆಲ್ಲ ಒಂದು ಹೆಸರ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಓಕೆ. ಯೂನಿವರ್ಸಿಟಿದ ಬಗ್ಗೆ ಏನೋ ಮಾತಾಡ್ತೀವಿ? 2 ಯೂನಿವರ್ಸಿಟಿ ನಮ್ಮದು ಅಪ್ರೂವಲ್ ಆಗಿದೆ. ಜಾನಪದ ವಿಶ್ವವಿದ್ಯಾಲಯ ಹಾವೇರಿ, ಅಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿದ್ದೆ 2 ಟರ್ಮ್. ಎಲ್ಲ ಅಲ್ಲಿಂದ ಜಾನಪದ ಡಿಪ್ಲೊಮೊ ಕೊಟ್ಟಿದ್ದಾರೆ, ಒಂದು ಮಲ್ಕಮ್ಮ ಸರ್ಟಿಫಿಕೇಟ್ ಕೋರ್ಸು, ಮತ್ತು ನಮ್ಮದು PG ಡಿಪ್ಲೊಮೊ ಇನ್ ಮಾರ್ಷಲ್ ಆರ್ಟ್ಸ್ ತೊಗೊಂಡಿದ್ದೇನೆ. ಆಮೇಲೆ ಗಂಗೂಬಾಯನಗಲ್ಲಿಂದ ಸರ್ಟಿಫಿಕೇಟ್ ಕೋರ್ಸು ಮತ್ತು ಡಿಪ್ಲೊಮೊ ಕೋರ್ಸ್. ಆಮೇಲೆ ಸಮರ ಕಲೆ ಮತ್ತು ರಂಗಭೂಮಿ ಅಂತ ಒಂದು ಸರ್ಟಿಫಿಕೇಟ್ ಕೋರ್ಸ್ ಇನ್ನೂ ಶುರು ಮಾಡಿಲ್ಲ, ಸ್ವಲ್ಪ ಜಾಗ ಸಾಲದು. ಈಗ ಆಲ್ರೆಡಿ ಡಾಕ್ಟರ್ ಆಗಿದ್ದೀರಿ ನೀವು? ಒಂದು ಆಲ್ರೆಡಿ ಡಾಕ್ಟರ್ ಆಗಿದೆ. ಈಗ ಇನ್ನೊಂದು ಡಿಲೀಟ್ ಬರೀತಾ ಇದ್ದೀನಿ. ಬರೀತಾ ನಾನು ಗಂಗೂಬಾಯನಗರಲ್ಲಿ ಈಗಾಗಲೇ 3 ಸಬ್ಜೆಕ್ಟ್ ಆಗಿದೆ. ಇನ್ನೊಂದು 2 ಸಬ್ಜೆಕ್ಟ್. ಏನು ಸಬ್ಜೆಕ್ಟ್? ಸಮರ ಕಲೆಗಳಲ್ಲಿ ಈ ರಂಗಭೂಮಿಲಿ ಸಮರ ಕಲೆಗಳು. ಓಕೆ. ನಾನು NSTL ಪಾಠ ಮಾಡ್ತಿಲ್ಲ, ಅದ್ರ ಬಗ್ಗೆನೇ ಒಂದು. ಮೇಯ್ನ್ ಆಗಿ ನಿಮ್ಮ ಈ ಜೀವನಕ್ಕೆ ಏನು ಮಾಡ್ತೀರಿ? ಜೀವನಕ್ಕೆ ನಮ್ಮ ಅಕಾಡೆಮಿ ಇದೆ, ಕೇಂದ್ರ ಸರ್ಕಾರದಿಂದ ನಮ್ಗೆ ಒಂಚೂರು ಅನುದಾನ ಸಿಗ್ತದೆ, ಸೆಂಟ್ರಲ್ ಗೌರ್ಮೆಂಟ್. ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ಪುರುಷ ಪರಂಪರೆ ಅಂತೇಳಿ. ಅದು ನಡೀತಾ ಇದೆ. ಊಟ ತಿಂಡಿಗೆ ತೊಂದರೆ ಇಲ್ಲ. ನಾನು ಡೈರೆಕ್ಟಾಗಿ ಕೇಳಿದೆ ಅದಕ್ಕಾಗಿ ಅಂತೇಳಿ ಗೊತ್ತಾಯ್ತು. ಈಗ ಊಟಕ್ಕೆ ತಿಂಡಿಗೆ ನೆಲೆ ಇಲ್ಲದ ಸರ್ದಾರ, ನೆಲೆ ಇಲ್ಲದ ಸರ್ದಾರ, ನೆಲೆ ಇಲ್ಲ ಸರ್ದಾರ, ಕುದುರೆ ಮೇಲೆ ಓಟ ನಡೀಲಿ. ಈಗ ಒಂದು ವ್ಯವಸ್ಥೆಗಳಾಗ್ತಾ ಇದೆ. ಡೈಲಿ ಜೀವನ ಹೇಗೆ ಹೇಳಿ ಸರ್? ಬೆಳಗ್ಗೆ ಎದ್ದ ಮೇಲೆ ಬೆಳಗ್ಗೆ ಹೇಳ್ತೀವಿ, ವ್ಯಾಯಾಮ ಶಾಲೆ ಜಿಮ್ಗೆ ಹೋಗ್ತೀವಿ, ತುಂಬ ಲೇಟಾಗಿ ವಾಕಿಂಗ್ ಮಾಡ್ತೀವಿ. ಜಿಮ್ ಇದೆ, ನಮ್ಮ ಶಿಷ್ಯ ಇದ್ದಾರೆ, ಜಿಮ್ ನೋಡ್ಕೊಳ್ತಾರೆ. ಮತ್ತು ಅಲ್ಲಿ ಒಂದು ಟೀ ಅಡ್ಡ ಇದೆ, ಟೀ ಕಟ್ಟೆ ಅಂತ ಒಂದು ಎಲ್ಲ ನಮ್ಮ ರಾಮನಗರದ ಪ್ರಮುಖರೆಲ್ಲ ಕೂತಾರೆ. ಅಲ್ಲೊಂದು ಚಪ್ಪಡಿ ಕಲ್ಲಲ್ಲಿ ನಾನು ಕೂತಿರ್ತೀನಿ, ಕಾಫಿ ಗೀಪಿ ಕುಡಿತೀವಿ.
ಅದು ಶಾಶ್ವತವಾಗಿ ಒಂದು ಮೀಟಿಂಗ್ ಎಲ್ಲ 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 ಚೆನ್ನಾಗಿರ್ತದೆ ಅದು ಕಲ್ಪನೆ ಅಂದರೆ ಎಲ್ಲ ರಾಮನಗರದ ಎಲ್ಲ VIP-ಗಳು ಬರೋ ಎಲ್ಲ VIP-ಗಳು ಎಲ್ಲ ರಾಜಕೀಯದವರು ಅಲ್ಲೇ ಒಂದೇ ಕಡೆ ಇರ್ತಾರೆ. ಅಲ್ಲ ಒಳ್ಳೊಳ್ಳೆ ಆತ್ಮೀಯರಿದ್ದಾರೆ. ಭಾಳ ಇಷ್ಟು ವರ್ಷ ಕೊಟ್ಟಿದ್ರು. ಅವಾರ್ಡ್ ಬಂದಮೇಲೆ ನನಗೆ ಓಪನ್ ಜೀಪಲ್ಲಿ ಮೆರವಣಿಗೆ ಎಲ್ಲ ಮಾಡೋದು. ಅಲ್ಲೂ ಮಾಡಿದ ರಾಜಶೇಖರ್ ಅಂತೇಳಿ JDU ಅಧ್ಯಕ್ಷ ಆಯಿತು ಮತ್ತು ಕಾಂಗ್ರೆಸ್ ಮೆರವಣಿಗೆ ಎಲ್ಲ ಮಾಡಿ ಏನು ಮೈ ಮೇಲೆಲ್ಲ ಒಂದು 10 ಕ್ವಿಂಟಲ್ ಹೂವೆಲ್ಲ ಹೂಯ್ದೇನೋ ಮಾಡೋದು, ಅದ್ಭುತವಾಗಿ ಮಾಡೋದು. ಓಕೆ, ಮೆರವಣಿಗೆ ಎಲ್ಲ. ಈಗಲೂ ಮಧ್ಯಾಹ್ನ ಊಟ, ಮಧ್ಯಾಹ್ನ ಒಂಚೂರು ಮುದ್ದೆ ಊಟ, ಆಫೀಸ್ ಮನೆ ಮಾಡ್ಕೊಂಡಿದ್ದೀನಿ. ಓಕೆ, ಅಲ್ಲಿ ಮಧ್ಯಾಹ್ನ ಊಟ ಅಲ್ಲಿಂದೆಲ್ಲ ಬರ್ತದೆ. ಒಂದು ಸಣ್ಣ ನಿದ್ದೆ, ಊಟ ಮುದ್ದೆ ಆದಮೇಲೆ ನಿದ್ದೆ, ಮತ್ತು ಸಾಯಂಕಾಲ ಮತ್ತೆ ಇನ್ನೊಂದು ಒಂದು ಕಾಫಿ ಟೀ, ಮತ್ತು ಸಾಯಂಕಾಲ ಆದಮೇಲೆ ಮಾಮೂಲಿ ಒಂದು 3 ಚಪಾತಿ ಊಟ ಬರುತ್ತೆ. ಸ್ನೇಹಿತರು ಸೇರ್ತೀವಿ ಮಾಮೂಲಿ. ಆ್ಯಸಿಡ್ ಕ್ಲಾಸ್ ಇದ್ದರೆ ಕ್ಲಾಸ್ಗೆ ಹೋಗ್ತೀವಿ. ಕ್ಲಾಸ್ ವಾರಕ್ಕೆ 3 ದಿನ ಇರ್ತದೆ. ಭಾನುವಾರ ಫುಲ್ ಇರ್ತದೆ ಕ್ಲಾಸ್. ಭಾನುವಾರ ಅಲ್ಲೇ ಇರ್ತದೆ, ಮಕ್ಕಳೆಲ್ಲ ಇರ್ತದೆ. ಸಿನಿಮಾದವರು ಅಂತೇಳಿ ಹೆಣ್ಣು ಕೊಡ್ಲಿಕ್ಕೆ ಹಿಂದೆ ನೋಡಿದಾರ ನಿಮ್ಮ ಮಾವರು? ಯಾವಾಗ? ಮದುವೆ ಟೈಮಿಗೆ? ನನಗೆ ಇಲ್ಲ, ನಾನು ಲವ್ ಮ್ಯಾರೇಜ್. ಲವ್ ಮ್ಯಾರೇಜಾ? ಮಾವ ಎಲ್ಲಿ ಹೆಣ್ಣಿದ್ರು ನನಗೆ. ನನ್ನ ಅಕ್ಕನ ಮಕ್ಕಳೆಲ್ಲ ಇದ್ದು ಎಲ್ಲ ಕಟ್ಬಿಟ್ಟಿರೋರು. ನಾವು ಯಾವ್ದು ಲವ್ ಮಾಡೋದು ಮದುವೆ ಅವೇ ಅದೇ ಅಂತ ಏನಿದ್ವಿ. ಚೆನ್ನಾಗಿದ್ದೆ, ನಾನು ಸ್ಮಾರ್ಟಾಗೂ ಇದ್ದೆ. ಮತ್ತು ಈಗೇನು ಸರ್ ಈ ವಯಸ್ಸು ಅದೇ ನಾನು ಕೇಳಿದೆ, ಅದು ಒರಿಜಿನಲ್ ಕೂದಲು ಅಂತ ಕೇಳಿದೆ. ಅದಕ್ಕೆ ಲವ್ ಮ್ಯಾರೇಜ್ ಅಂತೇಳಿ ಹೇಳ್ತಾ ಇದ್ರಿ ಸರ್ ನೀವು. ಅವಲ್ಲ ಹೇಗಾಯ್ತು ಅದು? ಆಯಿತು, ಹಾಸನಲ್ಲಿದ್ದಾಗ ಆಯಿತು. ನೋಡಿ, ಈ ಹಳೇದನ್ನು ನೀವು ಸ್ವಲ್ಪ ತೇಲ್ಸಿ ಬಿಡೋದು ಅದು ಬಿಟ್ಬಿಡಿ, ಅದಕ್ಕೊಂದು ಮಹತ್ವ ಇದೆ. ಅವರು ಇಲ್ಲಿ ಇದು ಇಂಡಿಯನ್ ಇನ್ಸ್ಟಿಟ್ಯೂಟಲ್ಲಿ ಅವರು ಇದಾಗಿದ್ದು ಸ್ಟೆನೋ ಟೀಚರು. ಲವ್ ಆಯಿತು. ಮಲಯಾಳಿನಾ? ನಾವು ಮಲಯಾಳ ಮಾತಾಡಲ್ಲ, ಕನ್ನಡನೂ ಮಾತಾಡಲ್ಲ. ಈ ಮನೇಲಿ ಹಿಂದಿ ಮಾತಾಡೋದು. ಹೌದಾ? ನ್ಯಾಷನಲ್ ಲ್ಯಾಂಗ್ವೇಜ್. ಓಕೆ. ಮಗನ್ನ ಭಾಳ ಕಷ್ಟಪಟ್ಟು ಓದಿಸಿದ್ಲು. ಅವಳ ಕಾಂಟ್ರಿಬ್ಯೂಷನ್ ಜಾಸ್ತಿ. ಮಗನ್ನ ಓದಿಸಿದ್ದು ಹಣ ನಮ್ದು ಅಷ್ಟೇ. ಬಟ್ ನಾನು ಹೀರೋ ಮಾಡಿಬಿಡ್ತಿದ್ದನು. ಹೀರೋ ಮಾಡ್ಲಿಕ್ಕೆ ಬಿಡಲಿಲ್ಲ. ಇಂಟ್ರೆಸ್ಟ್ ಇತ್ತಾ ತನಗೆ? ಇಂಟ್ರೆಸ್ಟ್ ಇತ್ತಾ? ಇಲ್ಲ, ಅವ್ನು ಸ್ಪೋರ್ಟ್ಸಲ್ಲಿ ಇದ್ದ, ಬಟ್ ಇಂಟ್ರೆಸ್ಟ್ ಇರಲಿಲ್ಲ. ಅವ್ನು ಇಂಜಿನಿಯರಿಂಗ್ ಭಾಳ ಆಮೇಲೆ ಭಾಳ ಕಷ್ಟಪಟ್ಟು ಬ್ಯಾಂಕಲ್ಲಿ ಲೋನ್ಗಿಂತ ತೊಗೊಂಡು ಅವನಿಗೆ ಜರ್ಮನಿ ಕಳಿಸ್ದೆ. ಅಲ್ಲೇ ಸೆಟ್ಲ್ ಆಗ್ಬಿಟ್ಟು ಮದುವೆ ಆಗಿದೆ. ಮೊಮ್ಮಗಳಿದ್ದಾಳೆ. ಒಂದು ಮಂಡ್ಯ ಹುಡುಗಿನ ಮದುವೆ ಆಗಿದ್ದಾಳೆ. ಏನು ಹೆಸರು ನಿನ್ನ ಮಗಂದು? ರಾಕೇಶ್. ಮಿಸ್ಸಸ್ ಹೆಸರು? ಆಶಾ. ಯಾವತ್ತಾದರೂ ನಿಮಗೆ ಈ ಫೀಲ್ಡಿಗೆ ಬಂದಿದ್ದು ತಪ್ಪಾಯಿತು ಅಂತ ಪಶ್ಚಾತ್ತಾಪ ಏನಾದಂತ? ಅವೆಲ್ಲ ಸೀನೇ ಇಲ್ಲ. ಈ ಬದುಕಿದ್ದೀನಿ, ನಾಳೆ ಎದ್ದರೆ ನಂದೆ. ಇವತ್ತವರೆಗೂ ಏನು ಅನುಭವಿಸಿದ್ದೀನಿ, ದೇವ್ರು ಕೊಟ್ಟಿದ್ದೆ ಅಷ್ಟೇ. ಆ ಥರ ತಪ್ಪಾಯಿತು ಗಿಪ್ಪಾಯಿತು ಇಲ್ಲ. ಕೆಲವು ನಿರ್ಣಯಗಳು ತಪ್ಪಾಗಿ ಇರ್ಬೋದು ಆವತ್ತಿನ ಲೆವೆಲಲ್ಲಿ ಕಷ್ಟಗಳು ಅನುಭವಿಸಿದಾಗ. ಬಟ್ ತಪ್ಪಿಗಿಂತ ನಮಗೆ ಅದರ ಅನುಭವ ಆಯ್ತಲ್ಲ. ನಾವು ಇಂಥ ಈಗ ಎಷ್ಟೋ ಅನುಭವ ಆಗಿದೆ ಅಂದರೆ ಬದುಕನ್ನು ಏನೂ ಇಲ್ಲದಲ್ಲೇ ಬದುಕನ್ನು ಹೇಗೆ ಸಾಧಿಸ್ಬೋದು, ಜೀರೋದಿಂದಲೂ ಬದುಕು ಕಂಡುಕೊಳ್ಬೋದು, ನಾವು ಜೀವನವನ್ನು ನಡೆಸೋದು ಸಾಧ್ಯ ಅನ್ನೋದನ್ನು ನಾವು ಮಾಡಿ ತೋರಿಸಿದ್ವಿ. ಒಂದು ನಕ್ಷತ್ರನ ಫಿನಿಕ್ಸ್ ಪುನರ್ವಸು. ಹೌದಾ? ಫುಲ್ ಬಿದ್ದೋದ್ಮೇಲೆ ಮತ್ತೆ ಫುಲ್ ಇಲ್ಲ ಆಯ್ತಲ್ಲ. ಇದು ಸಾಕದು. ಅದರಿಂದ ಒಂದು ಶಾಲೆ ಆಗ್ಬಿಟ್ಟು ನಮಗೊಂದು ನೆಮ್ಮದಿ. ಶಾಲೆ ಆಗ್ಬಿಟ್ರೆ ಬಟ್ ಆಗುವ ದಾರಿಯಲ್ಲಿದ್ದೀರಿ. ಹೌದು, ಸ್ನೇಹಿತರು ಅದಕ್ಕೆ ನಿದ್ದೆ ಮಾಡೋದು ಜಾಸ್ತಿ ಯೋಚನೆ ಮಾಡ್ಕೊಂಡು ನಾವು ಅದ್ರ ಬಗ್ಗೆನೇ ವರ್ಕ್ ಮಾಡ್ತಾ ಇದ್ದೀವಿ. ಆಗತ್ತೆ. ಈಗ ಸರ್ಕಾರ ಮುಂದೆ ಇದೆ, ಜಾಗ ಕೇಳಿದ್ದೀವಿ, ಆಗೋದೆ. ನಮ್ಮ ಯೋಗೀಶ್ವರ್ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ನಾಳೆ ಶಿಷ್ಯ ನನ್ನ ಬಗ್ಗೆ ಭಾಳ ಅಭಿಮಾನ ಆಯಿತು. ಇಲ್ಲ ಸರಿ ಮಾಡುವ ಅಂತ ಹೇಳಿದ್ರೆ DC ಎಲ್ಲ ಚೆನ್ನಾಗಿದೆ. ಅದಾದರೆ ಒಂದು 2 ದಿನ ಒಂದು ಶಾಲೆಯನ್ನು ಕಟ್ಟೋದು, ವಿದ್ಯಾರ್ಥಿಗಳು ಬರ್ತಾರೆ, ಒಂದು ಕಲೆಯೂ ಬೆಳೆಯುತ್ತೆ. ನಾವು 2 ದಿನ ಈಗ ಜನಪದ ಲೋಕನ HL ಆಗೋದು ಕಟ್ಟೋದು ಶಾಶ್ವತ ನಡೀತಾ ಇದೆ. ಒಂದು ಒಳ್ಳೆಯ ಹೆಸರಿದೆ ಅಲ್ಲ. ನಾವು ಅಲ್ಲೇ ಅವರ ಇದ್ರ ಮೇಲೇ ನಾನು ರಾಮನಗರ ಹೋಗಿದ್ದೆ. ಹೌದಾ? ಆ ಏರಿಯಾ ಆಯ್ತು ಅದು? ಆ ಏರಿಯಾದಲ್ಲೇ ಆಯ್ತಾ ನಿಮ್ಮ ಇದಿರೋದು? ನಾನು ಎಂಟ್ರೆನ್ಸಲ್ಲೇ ಇದ್ದೀನಿ, ಅವ್ರು ಆ ಕಡೆ ಇದ್ದಾರೆ. ಓಕೆ. ನಾನು ಮಾಡಿಕೊಂಡೆ. ನಾನು ಅಂದರೆ ಹೈವೇ ಪಕ್ಕದಲ್ಲಿ? DC ಆಫೀಸ್ ಎದುರುಗಡೆನೇ ಇದೆ. ಈ ರೋಡ್ ಇಲ್ಲ ಅಲ್ಲಿ, ಹಿಂಗೆ ಸುತ್ಕೊಂಡ್ಬರ್ಬೇಕು. ಓಕೆ. ಆಂಜನೇಯಿಂದ ಹೊರ ಬಂದು ಸಾಹಸ ಕಲಾ ಶಿಕ್ಷಣ ಕೇಂದ್ರ ಅಂತ ಬೋರ್ಡ್ ಇದೆ. ಬಾಡಿಗೆಲ್ಲಿದ್ದೀವಿ. ನೋಡುವ 8 ದಿನ ಓಡ್ತಾ ಇರಲಿ.
ರಾಜಕೀಯದವರು ಪರಿಚಯ ಇಲ್ವಾ? ಎಲ್ಲರೂ ಪರಿಚಯ ಇದ್ದಾರೆ, ಯಾರನ್ನು ಜಾಸ್ತಿ ಅಪ್ರೋಚ್. ಶಿವಕುಮಾರ್, DKC ಮೊನ್ನೆ ಎಲ್ಲ ಸನ್ಮಾನ ಮಾಡಿದ್ದಾರೆ. ಹಾಂ, ಜಾಗ ಕೊಡಲಿ ಸಾಕು, ಬಾಕಿ ಬೇರೆ ಸರ್ಕಾರದಲ್ಲಿ ಸ್ಕೀಮ್ಗಳಿದ್ದಾವೆ. ಹಾಂ ಹಾಂ, ಜಾಗ ಸ್ವಂತ ಇದ್ದರೆ ನಮ್ಮ ಕಲ್ಚರ್ ಮಿನಿಸ್ಟ್ರಿ ನಾವು ಕೆಲಸ ಮಾಡಿದ್ದೀವಿ. ಎಲ್ಲ ಬಿಲ್ಡಿಂಗ್ ಎಲ್ಲ ಇದೆ. ಎಲ್ಲ ಕಲಾವಿದರು ಮುಂದಿನ ಪೀಳಿಗೆ ಜೊತೆಗೆ ಕಲೆಯನ್ನು ಉಳಿಸೋದು. ಎಲ್ಲರೂ ವಿದ್ಯಾವಂತರು, ಎಲ್ಲರೂ ಇಂಜಿನಿಯರ್, ಡಾಕ್ಟರ್ ಆಗಲಿಕ್ಕಾಗಲ್ಲ. ಹೌದು. ಏನೂ ಇಲ್ಲದೇ ಇದ್ದರೂ ಒಂದು ಕಲೆ ಪ್ರತಿಭೆಯಲ್ಲಿ ಒಂದು, ಈಗ ನಮ್ಮದೇ ಮಾರ್ಷಲ್ ಆರ್ಟು ಯಾರಿಗೂ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ಎಲ್ಲ ಬ್ರೆಡ್ ಬೆಲ್ಟ್ ಮಾಡಿಕೊಂಡು ಅವರವ್ರ ಇಲ್ಲೆಲ್ಲ ಮಾಡ್ಕೊಂಡು ಇದು ಅಧಿಕೃತವಾದ ಆದಾಗ ಎಷ್ಟು ಸಾವಿರ ಕಾಲೇಜುಗಳಿದೆ, ಎಷ್ಟು ಸಾವಿರ ಯೂನಿವರ್ಸಿಟಿಗಳಿದ್ದಾವೆ. ಯಾಕೆ ಅವ್ರನ್ನ ಲೆಕ್ಚರ್ಸ್ ಮಾಡ್ಬೋದು, ಟೀಚರ್ಸ್ ಮಾಡ್ಬೋದು. ಆಮೇಲೆ ಜೊತೆಗೆ ಇವನು ಹೋಗಿ ಎಲ್ಲೋ ಹೋಗಿ ಕಲ್ತ್ಕೊಂಬತ್ತಾನೆ ಯಾವುದೋ ಜಪಾನಿ ಹೆಸರುಗಳನ್ನ, ಚೈನೀಸ್ ಹೆಸರುಗಳನ್ನ. ಅದ್ರ ಬದಲು ನಮ್ಮವೇ ಬೇಜಾವಲ್ಲ. ಹೌದು, ನಮ್ಮ ಸಂಸ್ಕೃತಿ ಬಗ್ಗೆನೇ ಮಾಡಿ ಯಾಕೆ ಟೀಚರ್ಸ್ ಮಾಡಬಾರ್ದು ಅಂತ ನಾನು ಒಂದು ಪ್ರಪೋಸಲ್ನ ಕೊಟ್ಟಿದ್ದೀನಿ. ಚೆನ್ನಾಗಿದೆ ಅಂತೀರ, ನೋಡುವ. ಏನಾದ್ರು ಸರ್ಕಾರ ಸಹಕಾರ ಮಾಡಿದ್ರೆ ಮಾಡುತ್ತೆ ಸರ್. ವರ್ಷಕ್ಕೊಂದು 200-300 ಜನ. ಈ ಪದ್ಮಶ್ರೀ ಅವಾರ್ಡ್ ಇದೆಯಲ್ಲ, ಅದು ಬೇರೆ ರೀತಿಯಲ್ಲಿ ಈವರೆಗಿನ ದಾರಿ ಸ್ವಲ್ಪ ಕಠಿಣ ಆಗಿರ್ಬೋದು, ಈಗ ಸ್ವಲ್ಪ ಈಸಿ ಆಗ್ಬೋದು ಅಂತ ಅನ್ಸುತ್ತೆ ನನಗೆ. ಈಗ ಯಾರು ಬಂದರೂ ಅಲ್ವಾ? ಒಂದು 200-300 ಜನ ಗುರುಗಳನ್ನ ರೆಡಿ ಮಾಡು. ಶಿಷ್ಯರು ಬೇಜಾರು ಮಾಡೋದು ಅವ್ರು ಬೇಡ. ಆಮೇಲೆ ಇವತ್ತಿನ ಶಿಷ್ಯ ಬೆಳಗ್ಗೆ ಮಾಸ್ಟರ್ ಆಗ್ಬಿಟ್ಟಿರ್ತಾರೆ. ಅದಕ್ಕೆ ಲಿಮಿಟ್ ಇಲ್ಲ, ನಮ್ಮಲ್ಲಿ ಹಂಗಾಗಲ್ಲ. ಬಿಯಾಂಡ್ ಲಿಮಿಟ್. ಬಿಯಾಂಡ್ ಲಿಮಿಟ್. ಭಾಳ ಸಾಧನೆ ಬೇಕು. ಏನಾದರೂ ಸಾಧನೆ ಮಾಡಲಿಕ್ಕೆ ವಿವೇಕಾನಂದ ಹೇಳ್ತಿದ್ರು, ಗುರು ಆಗಲಿಕ್ಕೆ ಅಷ್ಟು ಸುಲಭ ಅಲ್ಲ ಕಣೋ, ಭಾಳ ನಿನ್ನ ಸರ್ವಸ್ವವನ್ನು ತ್ಯಾಗ ಮಾಡಬೇಕು. 20 ವರ್ಷ ನಾನು ಎಲ್ಲವನ್ನು ಬಿಟ್ಟು, ಫ್ಯಾಮಿಲಿ ಬಿಟ್ಟು ಇದ್ದ ಮೇಲೆ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಹೌದು, ನನಗೆ ಅಂಥ ಬರ್ಡನ್ ಆಗಲಿಲ್ಲ. ಆಗಿಲ್ಲ. ಫ್ಯಾಮಿಲಿ ಕೆಟ್ಟದ್ದು ಹೇಳೋದಕ್ಕಿಂತ ಅವ್ರು ನನಗೆ ತೊಂದರೆ ಕೊಡಲಿಲ್ಲ. ಅವ್ರನ್ನೂ ಸಾಕೊಂಡು ಮಾಡೋಂಗಿದ್ದರೆ ನನಗೇನು ಮಾಡೋಕ್ಕಾಗಲ್ಲ. ಅವ್ರಿಗೆ ಗೊತ್ತಾಯಿತು ಅಪ್ಪಂದಿದೆ ಅಂತ. ನೀನು ನಾವು ಪ್ರಪಂಚ ತಿದ್ದಿದ್ದು ನಮ್ಮ ಅಪ್ಪನ ತಿದ್ದಕ್ಕಾಗಲ್ಲ ಅಂತ ಬಿಟ್ಬಿಡ. ಈಗ ಕೊಡಾಯ ಮೈದಾನ ನಮ್ಮದೇ. ಅದ್ರ ಬಟ್ಟಿ ಎಲ್ಲ ಕೇಳಿದ್ದಾರೆ, ಫೋನ್ ಮಾಡಿ ಎಲ್ಲ ಪಾರ್ಟಿ ಎಲ್ಲ ಕೊಡುತ್ತೆ, ಎಲ್ಲ ಕೇಳ್ತಾರೆ ಇಂಡಿಯನ್ಸ್ ಎಲ್ಲ. ಅಲ್ಲೇ ಆಮೇಲೆ ತಟ್ಟಿದ ಬೇರೆ ದೊಡ್ಡ ವಿಷಯ. ಅದು ಜಗತ್ತೇ ಕೈತಟ್ಟೆ. ಹಂಗೆ ಹೊರಡೆ ಹಂಗೆ ಅಳ್ಳಾಡ್ಬಿಡುತ್ತೆ ಒಂದು ಸೆಕೆಂಡ್. ಕಲ್ಪನೆ ಬಂತಲ್ಲ ನಿಮಗೆ ಆ ಟೈಮಲ್ಲಿ, ಮೊಮೆಂಟಲ್ಲಿ ತೀರ್ಮಾನ ಮಾಡ್ಬಿಟ್ಟು ಇದೊಂದು ಚಾನ್ಸ್ ಬಿಟ್ಟರೆ ಮತ್ತೆ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲ ಆಗೋದೇ ಮತ್ತೆ ಇನ್ನೊಂದು ಸರಿ ಮಾಡೋಕೈತೆ. ಹೌದು, ಇಲ್ಲ ವಾಪಸ್ ಮತ್ತೆ ಅದು ಹೆಸರು ಅದು ಆಗೋಯ್ತು. ಅದು ಹೋಗಿ ನಿಂತಾಗಲೇ ಜೋಟಾಗೋಯ್ತು ಅವ್ರಿಗೆ, ಏನೋ ಮಾಡ್ತಾರೆ ಏನೋ ಆಮೇಲೆ ಕಾಸ್ಟ್ಯೂಮ್ ಆಗೈತಪ್ಪ. ಇದು ಪೇಟ ಎಲ್ಲ ಪೇಟ ಸೂಪರ್. ನಮ್ಮ ಫ್ರೆಂಡ್ ಮಾಡಿಸಿದ್ದು, ನಾನು ಎಲ್ಲ ಹೊಲ್ಸ್ಕೊಂಡಿದ್ದೆ. ಹಾಂ ಹಾಂ ಹಾಂ, ಇದು ಸಿಗಲಿಲ್ಲ ಅದು ಬೇರೆ. ಚೆನ್ನಾಗಿ ಕಾಸ್ಟ್ಯೂಮ್ ಸೆಟಪ್ ಆಯಿತು. ಪ್ರೆಸೆಂಟೇಷನ್ ಚೆನ್ನಾಗಿ. ನಾನು ನನ್ನನ್ನು ಆಸನರಗು ಅನ್ನೋದಕ್ಕಿಂತ ನನ್ನ ಒಂದು ಕಲೆಯನ್ನು, ಇಡೀ ರಾಷ್ಟ್ರದ ಒಂದು ಸಮರ ಕಲೆಗಳನ್ನ ನಾನು ರೆಪ್ರೆಸೆಂಟ್ ಮಾಡಿದ್ದೆ. ನನಗಿಂತ ದೊಡ್ಡ ಗುರುಗಳು ಭಾಳ ಜನ ಇದ್ದಾರೆ. ಇಲ್ಲ ಅಂತ ಹೇಳಿದೆ, ಎಲ್ಲ ನನಗಿಂತ ಮಹಾನ್ ಮಾಸ್ಟರ್ಗಳಿದ್ದಾರೆ. ಅಂಥ ದೊಡ್ಡ ಸಾಧನೆ ನಾನೇನು ಮಾಡಿದ್ದನಲ್ಲ, ಆದರೆ ಆ ಕಲೆಯನ್ನು ಪ್ರೆಸೆಂಟೇಷನ್ ಮಾಡಿದ್ದೀನಿ, ಮಕ್ಕಳಿಗೆ ತಲುಪಿಸಿದ್ದೀನಿ. ಅದರಿಂದ ಕಲೆಯಿಂದ ಬದುಕನ್ನು ಕಲ್ತಿದ್ದೀನಿ. ಅಷ್ಟೋ 100 ಮಕ್ಕಳು ಕಲಾವಿದರಾಗಿದ್ದಾರೆ, ಆರ್ಟಿಸ್ಟ್ ಆಗಿದ್ದಾರೆ, ಸ್ಟಂಟ್ಮ್ಯಾನ್ ಆಗಿದ್ದಾರೆ. ಇನ್ನು ಆ ಕಲೆ ಉಳಿಸೋದಕ್ಕೆ ಗುರುಗಳನ್ನ ರೆಡಿ ಮಾಡಬೇಕು ಅಷ್ಟೇ. ಅದು ನೀವು ಮಾಡ್ತಾ ಇದ್ದೀರಿ. ಹಂಸಲೇಖ ಮ್ಯೂಸಿಕ್ಗೆ ಸಂಬಂಧಪಟ್ಟ ಒಂದು ಸ್ಕೂಲ್ ಮಾಡಿ ಕೇಳಿದ್ವಿ. ನೀವೊಂದು ಸ್ಕೂಲ್ ಮಾಡ್ತಾಯಿದ್ರಿ. ಅಂಥದ್ದು ಈ ಹೊಸ ಹುಡುಗರಿಗೆ ಯೋಚನೆಗಳಿಲ್ಲ. ಇವತ್ತಿಗೆ ಏನೋ ಸಿಕ್ಕಿರೋ ಸಾಕು, ಎಲ್ಲ ಇದೆಯಲ್ಲ, ಎಲ್ಲ ಕೈಯಲ್ಲಿ ಎಲ್ಲ ಅಲ್ಲೇ ಇದೆಯಲ್ಲ, ಅವ್ರು ಮಾಡ್ಕೊಳ್ಳಿ. ಥ್ರಿಲ್ಲರ್ ಮಂಜು ಹೇಗೆ ಸರ್? ಭಾಳ ವರ್ಷ ಆಯಿತು ನೋಡಿ. ಒಂದು ನಿಮ್ಮ ಶಿಷ್ಯ ಅಲ್ವಾ? ಹೌದು, ಒಂಥರ ವಿಶ್ ಮಾಡಿದ್ರಷ್ಟೇ. ನಾನೇ ಯಾರಿಗೂ ಒಂದು ಫೋನ್ ಮಾಡೋದಿಲ್ಲ. ಭಾಳ ಜನ ಇದ್ದಾರೆ, ನಾನು ಯಾರಿಗೂ ಫೋನ್ ಮಾಡೋದಿಲ್ಲ. ಏನೋ ಮಾಡಿದ್ರೆ ಮಾತಾಡ್ತೀವಿ. ಇಂಡಸ್ಟ್ರಿ ರೆಸ್ಪಾನ್ಸ್ ಹೇಗಿತ್ತು ಈ ಪ್ರಶಸ್ತಿಗೆ? ಏನಿಲ್ಲ, ಒಕ್ಕೂಡ ಚೇಂಬರಿಂದ ಫೋನ್ ಬಂತು, ಸರ್ ಇವತ್ತು ಬರ್ಬೇಕಂತೆ ಅಂದರು. ನಾನು ಈಗ ಹೆಂಗೆ ಬರೋದು ಅಂದರು. ಆಮೇಲೆ ನೋಡಿದ್ರೆ ಇಲ್ಲ ಸರ್ ಇವತ್ತಲ್ಲ, 11 ಬಂದಮೇಲೆ ಅಂತೆ ಅಂದರು.
ಯಾವ ಥರ ಕರೀರಿ ಬರ್ತೀವಿ ಅವರು ಅಧ್ಯಕ್ಷ ಯಾರು ಮಾತಾಡಿದ್ರು ನಾನು ಭಾಳ ಸಂತೋಷ ಆಯಿತು ಬರಬೇಕು ಆಯಿತು ಮಾತೃ ಸಂಸ್ಥೆ ಯಾಕೆ ಇಲ್ಲ ಯಾರೇ ಇದರಲ್ಲಿ ನರಸಿಂಹಲಿ ಇರಲಿ ಸಾರಾ ಗೋವಿಂದ ಒಳ್ಳೇದು ಮಾಡಿದ್ರೆ ಕೆಟ್ಟದ್ದು ಮಾಡಿದ್ರೆ ನಮಗೇನು ಅಲ್ಲಿಂದ ಬಂದಿದ್ದೀವಿ ಚೇಂಬರು ನಿಮ್ಮನ್ನು ಗೌರವಿಸಿದೆ ಅಷ್ಟೇ ತಾನೇ ಬೇಕಾಗಿತ್ತು. ಬೇರೆ ಸಂಘಟನೆಗಳಿಂದ ಏನು ಯಾರು ಫೋನ್ ಇಲ್ಲ ನಾವು ಯಾರನ್ನೂ ಕೇಳಲಿಕ್ಕೆ ಹೋಗಲ್ಲ. ಭಾಳ ದೊಡ್ಡ ಹಿರಿಯ ಕೆಲವು ಡೇಟ್ಸ್ ಎಲ್ಲ ಫೋನ್ ಮಾಡಿದ್ರು. ಇಷ್ಟಲ್ಲದೆ ನಿಮಗೆ ಬೇರೆ ಏನಾದರೂ ಹೇಳಬೇಕು ಅಂತ ಅನಿಸುತ್ತಾ? ಏನಿದೆ ಇನ್ನೇನು ಈಗ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ? ನಿದ್ದೆ ಅದು ಮಾಮೂಲಿ ಸಣ್ಣ ನಿದ್ದೆ ಏನಿಲ್ಲ. ಭಾಳ ಸಂತೋಷ ಆಯಿತು. ಭಾರಿ ಖುಷಿ ಆಯಿತು, ನಮಗೆ ಖುಷಿ ಆಯಿತು. ಭಾಳ ವರ್ಷಗಳ ಹಳೆ ನೆನಪುಗಳು. ಬಿಯಾಂಡ್ ದ ಲಿಮಿಟ್ಸ್. ಅದಕ್ಕೊಂದು ಲಿಮಿಟ್ ಬೇಕಾಗಿಲ್ಲ, ಏನು ಬೇಕು ಅದನ್ನು ದಾಟಿ ಎಲ್ಲ ಹೋಗೋದು. ಆ ಕಡೆ ಆಕಾಶ ಆಗಿರಲಿ, ಈ ಕಡೆ ಸಾಗರ ಆಗಿರಲಿ, ಸಾಹಸ ದೇವರಿಗೆ ವಯಸ್ಸು ಕೊಟ್ಟರೆ ಸಾಕು. ಬಾಕಿ ಆಮೇಲೆ ಆಯುಷ್ಯ ಆರೋಗ್ಯ ಕೊಟ್ಬಿಟ್ರೆ ಇನ್ನೊಂದು 10 ವರ್ಷ ಮಾಡುವ. ಎಸ್ ಆಮೇಲೆ ದೇವ್ರಿಗೆ ಎಸ್ ಸರ್, ಹೋಗೋದು. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಶುಭವಾಗಲಿ ಸರ್. ನಿಮ್ಮ ಸ್ನೇಹಿತರಿಗೆ ನನ್ನ ದುಬಾರಿ